ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಆಯ್ತಾ? ಮೊಟ್ಟೆದು ನಮಗೆ ಇದೆ, ನನಗೂ ಕೂಡ ಅದು ಒತ್ತಡ ತುಂಬ ಇದೆ. ಆದರೆ 2 ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದ್ದೀವಿ. ಇನ್ನು 4 ದಿವಸ ನಾವು ಬಂದ ಮೇಲೆ ಅಜೀಂ ಪ್ರೇಮ್ಜಿ ಅವ್ರ ಹತ್ರ ಮಾತಾಡಿ 1591 ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ. ಯಾಕೆಂದರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು ಅಂಥೇಳಿ 1591 ಕೋಟಿಯನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ಈ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಒಂದು ಫ್ರೇಮ್ವರ್ಕ್ ಗೊತ್ತಾಗುತ್ತೆ. ಯಾಕೆಂದರೆ KPS ಎಲ್ಲ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಇದನ್ನು ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿದ್ದೀನಿ. ಸೊ ಅವ್ರ ಕನ್ಸರ್ನ್ ತೊಗೊಬೇಕು. 2 ದಿವಸಕ್ಕೆ ನಾನು ಮೊಟ್ಟೆನ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. 2 ದಿವಸಕ್ಕೆ ನಾನು ದುಡ್ಡನ್ನು ಜಾಸ್ತಿ ಮಾಡೋಕ್ಕಲ್ಲ. ಅವ್ರು ಜಾಸ್ತಿ ಹಣ ಜಾಸ್ತಿ ಇದರಲ್ಲಿ ಒಂದು ನೀವು ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ. ಹಾಗೆ ಮೊಟ್ಟೆಯವರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರಿಗೆ ಕರೆಕ್ಟ್ ಒಂದು ಫಿಕ್ಸ್ ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಇಯರ್ಲಿ ಒಂದೇ ರೇಟ್ ಬರಬೇಕು. ಇಲ್ಲಿ ಹೇಳ್ಬೇಕಂತ ಇದ್ದೆ. ಅವ್ರು ಏನು ಮುಂಚೆ ಡಿಮಾಂಡ್ ಇಲ್ಲ, ಕಡಿಮೆ ರೇಟ್ ಇತ್ತು. ಈಗ ಮಕ್ಕಳೆಲ್ಲ ಏನಾಗುತ್ತೆ, ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ಮತ್ತೆ ಜಾಸ್ತಿ ಮಾಡಿ ಮಾರ್ರೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನು ಹೇಳಕ್ಕಾಗಲ್ಲ. ಕೋಳಿ ಆಗಲ್ಲ ಒಂದು. ಆದ್ರೆ ಇಲ್ಲಿ ಏನಾಗಿದೆ, ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ, ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ 5 ರೂಪಾಯಿ ಒಳಗೆ ಇರುತ್ತೆ. 4 ರೂಪಾಯಿ 75 ಪೈಸೆ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟು. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಬೇರೆ ಇರ್ತದೆ. ಯಾಕಂದ್ರೆ ಹಳ್ಳಿ ಮಟ್ಟದಲ್ಲಿ ಅವರು ಟೀಚರ್ಸ್ ಬೇರ್ ಮಾಡ್ತಾವ್ರ ಸರ್ ಹೆಚ್ಚಿದ್ದಾರನ್ನ. ಇಲ್ಲ, ನಂಗೆ ಗೊತ್ತಿದೆ. ದಯವಿಟ್ಟು ಎಲ್ಲಿ ಸಭಾಧ್ಯಕ್ಷರದಾಗ ಪರಿಗಣಿಸಿದ್ ಮಾಡಿ. ಮನೆ ಅಧ್ಯಕ್ಷರೇ, ನಾನು ಇಯರ್ಲಿ ಟೆಂಡರ್ ಆಗಲಿ. ಸುನೀಲ್ ಅವರು ಟೀಚರ್ಸ್ ಮೇಲೆ ಹೊರೆ ಬರ್ತಾ ಇದೆ. ಅಲ್ಲ ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ ಒಂದು ನಿಮಿಷ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಸಮಸ್ಯೆ ಇದೆ. ಬಹಳ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ, ಇವತ್ತು ಬಜಾರಲ್ಲಿ 7 ರೂಪಾಯಿ ಇದೆ ಅಧ್ಯಕ್ಷರೇ. ಅಲ್ಲ ಸಮಸ್ಯೆ ಹೇಳಿದ್ದಾರೆ, ಪರಿಹಾರ ದಯಮಾಡಿ ಒಂದು ಪರಿಹಾರ ಮಾಡಬೇಕು ಹೇಳಿದ್ದಾರೆ. ಒಂದು ಪರಿಹಾರ ಮಾಡದೆ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮೊಟ್ಟೆ ಕೊಡೋದಿಲ್ಲ. ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಾಯ್ಡ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಸದಸ್ಯರು ದಯವಿಟ್ಟು ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಏನಾಗುತ್ತೆ, ಎಲ್ಲೇ ಅಟೆಂಡೆನ್ಸ್ 100% ಇರುತ್ತೆ, ಪಾಪ ಅಲ್ಲಿ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ 100 ಮಕ್ಕಳು ಬಂದಾಗ 100 ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಸಭಾಧ್ಯಕ್ಷರೇ